ಹುತಾತ್ಮರಾಗ್ತಾರಂತೆ. ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಈಗ ಚರ್ಚೆ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಗೋವರ್ಧನ್ ಅವರೇ, ನಿಮ್ಮನ್ನ ನಾನು ಕೇಳೋದಾದ್ರೆ, ಮಂದಿರವನ್ನ ಕೆಡವಿ ಮಸೀದಿಯನ್ನ ಕಟ್ಟಲಾಗಿದೆ ಅನ್ನುವಂಥದ್ದೇ ವಾದ ಆದ್ರೆ, ಇದೇ ರೀತಿ ಪ್ರತಿಭಟನೆಗಳು, ಕಾನೂನು ಹೋರಾಟಗಳು ಮುಂದುವರಿತಾ ಹೋದ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್ ದೇಶ ಆಗ್ಲಿ ರಾಜ್ಯ ಆಗ್ಲಿ? ಮೋದಿ ಕೇಳ್ಬೇಕು ನೀವು. ಈಗ ಇದೇ ವಿಚಾರವಾಗಿ ಏನು ಅಯೋಧ್ಯೆ ಟ್ರಸ್ಟ್ ನ ಖಜಾಂಚಿ ಆಗಿರ್ತಕ್ಕಂಥ ಪಂಡಿತರು ಸಹ ಹೇಳಿರ್ತಕ್ಕಂಥದ್ದು, ಹಿಂದೂಗಳ ಅಸ್ಮಿತೆ ಬಂದು ಏನು ಕಾಶಿ, ಮಥುರಾ ಹಾಗೆ ಅಯೋಧ್ಯೆ ಅಂತಕ್ಕಂಥದ್ದು, ಇವ 3 ಮಂದಿರಗಳು ನಿರ್ವಿಘ್ನವಾಗಿ ಒಂದು ಸಮಾಜ ಸಂಪೂರ್ಣವಾಗಿ ಒಪ್ಪಿ ಖುಷಿಯಿಂದ ಕೊಟ್ಟಂತ ಸಂದರ್ಭದಲ್ಲಿ ನಾವು ಇನ್ಯಾವುದೇ ಹೋರಾಟಗಳನ್ನ ಮಾಡೋದಿಲ್ಲ ಅಂತೇಳಿ ಇದೇ ವಿಚಾರವನ್ನ ಮೋಹನ್ ಭಗವತ್ ಇದು ಹೇಳಿರೋ ವಿಚಾರನ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಹಾಗಾದ್ರೆ ಶ್ರೀರಂಗಪಟ್ಟಣದ ಮಸೀದಿ ಬಗ್ಗೆ ನೀವು ಮತ್ತೊಂದ್ಸಲ ಮಾತಾಡಲ್ಲ? ನಾಳೆ ಬೆಳಗ್ಗೆ ಮಥುರಾ ಬಿಟ್ಕೊಟ್ಬಿಡ್ತೀರಾ? ನಾಳೆ ಬೆಳಗ್ಗೆ ಮಥುರಾ ಬಿಟ್ಕೊಡ್ತೀರಾ ಅಂತ ಮಾತುಕತೆ ಮಾಡೋಣ. ನೀವು ಹೇಳ್ತಿದ್ದೀರಾ ಮಥುರಾ ಜ್ಞಾನವ್ಯಾಪಿನ ಬಿಟ್ಕೊಡ್ತೀನಿ, ಇದನ್ನ ಮಾತಾಡಲ್ಲ. ಕೊನೆ ಹಂತ ಆಮೇಲೆ ಪರಿಗಣನೆ ಮಾಡೋಣ. ಈಗ ಇವರು ಯೋಗಿ ಆದಿತ್ಯನಾಥ್ ಅವರು ಸಹ ಹೇಳಿರ್ತಕ್ಕಂಥದ್ದು ಓವರ್ಲ್ಯಾಪ್ ಮಾಡಬೇಡಿ. ನೀವು ಇಲ್ಲಿ ಕೇಳಿ, ಒಬ್ಬ ವ್ಯಕ್ತಿ ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೂ ಬಿಡೋದಿಲ್ಲ, ನಮ್ಮ ವಿಚಾರವನ್ನು ಪ್ರಸ್ತುತ ಪಡಿಸೋದಕ್ಕಾದ್ರೂ ಬಿಡ್ಬೇಕಲ್ವಾ? ಈಗ ಏನು ಮಾನ್ಯ ಸರಸಂಘ ಚಾಲಕರು ಸಹ ಹೇಳಿರ್ತಕ್ಕಂಥದ್ದು, ಎಲ್ಲಾ ಮಸೀದಿಗಳಲ್ಲೂ ಶಿವಲಿಂಗವನ್ನ ಹುಡುಕಬಾರ್ದು ಅಂತೇಳಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಸಹ ಹೇಳಿರ್ತಕ್ಕಂಥದ್ದು, ನಮಗೆ ಕಾಶಿ ಮತ್ತೆ ಮಥುರವನ್ನ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಉಳಿದಂತವನ್ನ ನಾವು ಎಲ್ಲಾ ರೀತಿಯ ಹೋರಾಟಗಳನ್ನ ನಿಲ್ಲಿಸ್ತಕ್ಕಂಥ ನಿಟ್ಟಲ್ಲೂ ಸಹ ಹಿಂದೂ ಸಮಾಜ ಯೋಚನೆ ಮಾಡಬಹುದು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಆ ವಿಚಾರವನ್ನು ಹೇಳ್ಬೇಕಲ್ಲ ಈಗ. ಮೇಡಮ್, ಇಲ್ಲಿ ವೀಣಾ ಅವರೇ, ಬಾಬರಿ ಮಸ್ಜಿದ್ ಒಳಿತಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದಂತಹ ಪಾಯಿಂಟ್ ಅನ್ನ ಆಡ್ ಮಾಡಿದೆ. ಆ ಪಾಯಿಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನೋಟ್ ಮಾಡಿದಂತ ಒಂದು ವಿಚಾರ ಇದೆ. ಅದು ಏನಂತ ಹೇಳಿದ್ರೆ, ಬಾಬರಿ ಮಸ್ಜಿದ್ ವಿಚಾರದಲ್ಲಿ ರಾಮ ಮಂದಿರ್ ಪರವಾದಂತ ತೀರ್ಪು ಏನಿದೆ, ಇದರ ನಂತರ ಎಲ್ಲಿಯೂ ಕೂಡ 1991 ಪೂಜಾ ಕಾಯ್ದೆಯ ಆಕ್ಟ್ ಅನ್ನ ಉಲ್ಲಂಘಿಸಬಾರ್ದು. ಯಥಾಸ್ಥಿತಿಯಲ್ಲಿ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರಾರ್ಥನಾಲಯಗಳು ಯಾವ ರೀತಿ ನಡೀತಾ ಇದೆ ಅದೇ ರೀತಿ ಮುಂದುವರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬೆಂಚ್ ಆರ್ಡರ್ ಮಾಡಿದೆ. ಅದಕ್ಕೆ ವಿರುದ್ಧವಾಗಿ ಸ್ಥಳೀಯ ನ್ಯಾಯಾಲಯಗಳು ಸರ್ವೆಗೆ ಆದೇಶ ನೀಡುವಂತಹದ್ದು, ಪೂಜೆಗೆ ಬಿಟ್ಟು ಕೊಡುವಂತಹದ್ದು, ಇದು ಒಂದು ಸಂವಿಧಾನಕ್ಕೆ ಮಾಡುವಂತಹ ಮತ್ತೆ ಕಗ್ಗೊಲೆಗಳಾಗಿದೆ. ಇದಕ್ಕೆ ನ್ಯಾಯ ವ್ಯವಸ್ಥೆ ಕೈ ಹಾಕಬಾರ್ದು. ಮಾತ್ರವಲ್ಲ, ಯಾವ ರೀತಿ ಅಲಹಾಬಾದ್ ಕೋರ್ಟ್ ಪದೇ ಗ್ಯಾನ್ವಾಪಿ ಮಸೀದಿಯ ವಿರುದ್ಧವಾದಂತಹ ಅರ್ಜಿಯನ್ನು ವಜಾಗೊಳಿಸಿತ್ತು, ಅದೇ ರೀತಿಯಲ್ಲಿ ಈಗ ಆ ವಜಾಗೊಳಿಸಬೇಕು ಮತ್ತು ಮುಸಲ್ಮಾನರಿಗೆ ಯಾವ್ಯಾವುದಕ್ಕೆ ಸಂಬಂಧಪಟ್ಟದ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಸರ್. ಎಸ್, ಗಂಗಾಧರ್ ಅವರ ತಮ್ಮ ಕೊನೆಯ ರಿಯಾಕ್ಷನ್. ಕಾಯ್ದೆಯಲ್ಲಿ ಹಿಂದೂಗಳ ಶುದ್ಧ ಯಾವ್ಯಾವಿದ್ದಾವೆ, ಹಿಂದೂಗಳ ಶುದ್ಧ ಕೇಂದ್ರಗಳಿದ್ದಾವೆ, ಅವನ್ನ ವಾಪಸ್ ತಗೊಳ್ಬೇಕು ಅನ್ನೋದು ಹಿಂದೂ ಸಮಾಜಕ್ಕೆ ಗೊತ್ತಿದೆ, ನಮ್ಗೆ ಗೊತ್ತಿದೆ. ಆ ಮುಖಾಂತರವಾಗಿ ಸರ್ಕಾರದ ಮುಖಾಂತರವಾಗಿ ನಮ್ಮ ವಾಪಸ್ ತಗೊಂಡೇ ತಗೊಳ್ತೀವಿ. ಅದು ತಡೆಯೋ ತಾಕತ್ತಿದ್ರೆ ತಡೆ ತೋರಿಸ್ಲಿ ಯಾರಾದ್ರೂ. ನಾನು ಇವತ್ತು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಇದು ಅವರವರ ಧರ್ಮದ ಅಧಿಕಾರಿಗಳನ್ನ ಬಿಡ್ಬಿಡ್ಬೇಕು. ರಾಜಕಾರಣಿಗಳು ಈ ತರ ಒಂದು ಹೇಳಿಕೆಗಳು ಹೇಳೋದು ಇದೆಲ್ಲ ಎಲೆಕ್ಷನ್ ಪರ್ಪಸ್ ಅಂತ ಎಲ್ರಿಗೂ ಅರ್ಥ ಆಗಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ 4 ಜನ ಗಣ್ಯ ಅತಿಥಿಗಳಿಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಿಷ್ಟು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.